ಬೆಂಗಳೂರಿನಲ್ಲಿ ಗಣೇಶ ಹಬ್ಬದ ಖುಷಿಯಲ್ಲಿದ್ದವರಿಗೆ ಮಳೆರಾಯ ಶಾಕ್ ಕೊಟ್ಟಿದ್ದಾನೆ. ಸಂಜೆ ಸುರಿದ ಮಳೆಯಿಂದಾಗಿ ನಗರದ ಹಲವು ಏರಿಯಾಗಳ ರಸ್ತೆಗಳು ಕೆರೆಗಳಂತಾಗಿವೆ. ಇದರಿಂದ ಹಬ್ಬ ಮಾಡೋರಿಗೆ ಮಾತ್ರವಲ್ಲ, ಸವಾರರಿಗೂ ಸಂಕಷ್ಟ ತಂದಿಟ್ಟಿತ್ತು. ಬೆಂಗಳೂರಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಂಜೆ ಆದ್ರೆ ಸಾಕು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೆ ಹೀಗೆ ಅಂತ ಯುವಕರು ಸಜ್ಜಾಗಿದ್ರು. ಗಣೇಶನನ್ನ ವೆಲ್ಕಮ್ ಮಾಡಿಕೊಂಡ ಖುಷಿಯಲ್ಲೇ ಕುಣಿದು ಕುಪ್ಪಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಮತ್ತಷ್ಟು ಮಂದಿ ಇವತ್ತೇ ಗಣೇಶನನ್ನ ಅದ್ಧೂರಿಯಾಗಿ ಬೀಳ್ಕೊಡ್ಬೇಕು ಅಂತಲೂ ರೆಡಿಯಾಗಿದ್ರು. ಆದ್ರೆ ಸಂಜೆ ಸುರಿದ ಮಳೆಯಿಂದಾಗಿ ಎಲ್ಲಾ ಪ್ಲಾನ್ಗಳು ತಲೆ ಕೆಳಗಾಗಿದೆ. ಬೆಂಗಳೂರಲ್ಲಿ ಮಳೆ, ಗಣೇಶ ಸಂಭ್ರಮಕ್ಕೆ ಕೊಕ್ಕೆ. 30 ನಿಮಿಷದ ಮಳೆಗೆ ಕೆರೆಯಂತಾದವು ರಸ್ತೆಗಳು. ಬೆಂಗಳೂರಲ್ಲಿ ಕೊಂಚ ಬಿಡುವು ಕೊಟ್ಟಿದ್ದ ಮಳೆರಾಯ ಇಂದು ಒಮ್ಮಿಂದೊಮ್ಮೆಲೆ ಅಬ್ಬರಿಸಿದ್ದಾನೆ. ಶಾಂತಿನಗರ, ಲಾಲ್ಬಾಗ್, ವಿಲ್ಸನ್ ಗಾರ್ಡನ್, ಯಶವಂತಪುರ, ನಂದಿನಿ ಲೇಔಟ್, ಮಲ್ಲೇಶ್ವರಂ, ಮೆಜೆಸ್ಟಿಕ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಅಧ್ವಾನ ಅವಾಂತರಗಳೇ ಸೃಷ್ಟಿಯಾಗಿದೆ. ಹೋಗ್ತಕ್ಕಂಥ ಪ್ರಮುಖ ರಸ್ತೆಯಲ್ಲಿ ನೋಡ್ತಾ ಇದ್ದೀರಾ, ಒಂದು ಪ್ರಮುಖ ರಸ್ತೆ ಯಾವ ರೀತಿಯಾಗಿ ಅವಾಂತರಕ್ಕೆ ಇಲ್ಲಿ ಮೂಲವಾಗಿದೆ ಅಂತಕ್ಕಂಥದ್ದು. ಇದು ಏನು ನಗರದ ಶಾಂತಿನಗರದ ಒಂದು ಪ್ರಮುಖ ರಸ್ತೆ. ಶಾಂತಿನಗರದಿಂದ ವಿಲ್ಸನ್ ಗಾರ್ಡನ್ ಕಡೆಗೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆ ಆಗಿರುತ್ತೆ. ನೋಡಿ, ಕಳೆದ ಒಂದು ಅರ್ಧ ಗಂಟೆಯಿಂದ ಸುರಿತಾ ಇರತಕ್ಕಂಥ ಧಾರಾಕಾರ ಮಳೆಯಿಂದಾಗಿ ಈಗ ಒಂದು ಪ್ರಮುಖ ರಸ್ತೆ ಯಾವ ರೀತಿಯಾಗಿ ಅವಾಂತರಕ್ಕೆ ಕಾರಣ ಆಗಿದೆ ಅಂತ ಹೇಳಿ, ಯಾವ ರೀತಿಯಾಗಿ ಇದು ಕೆರೆ ರೀತಿ ಒಂದು ಮಾರ್ಪಟ್ಟಿದೆ. ಶಾಂತಿನಗರದಲ್ಲಂತೂ ಮಳೆ ರಗಳೆ ಅಷ್ಟಿಷ್ಟಿರಲಿಲ್ಲ. ಕೇವಲ ಅರ್ಧ ಗಂಟೆ ಸುರಿದ ವರ್ಷಧಾರಿಗೆ ಮುಖ್ಯ ರಸ್ತೆಗಳೇ ಕೆರೆಯಂತಾಗಿವೆ. ವಾಹನ ಸವಾರರು ಜೀವ ಕೈಯಲ್ಲೇ ಹಿಡಿದು ಓಡಾಡುವಂತಾಗಿದೆ. ಬೆಂಗಳೂರಲ್ಲಿ ಇನ್ನೂ 3 ದಿನ ಇರಲಿದೆ ಮಳೆ. ಬೆಂಗಳೂರಿನ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆ ಇರಲಿದೆ ಅಂತ ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹೀಗಾಗಿ ಗಣೇಶ ಸಂಭ್ರಮಕ್ಕೆ ಮಳೆ ಮತ್ತಷ್ಟು ಅಡ್ಡಿಯಾದರೂ ಅಚ್ಚರಿಯಿಲ್ಲ. ಲಕ್ಷ್ಮೀ ನರಸಿಂಹ ಜೊತೆ ವಿನಯ್ ಕಾಶ್ಯಪ್ಪನವರ್, TV9 ಬೆಂಗಳೂರು.